Hello, children. Welcome to my English session. Today, we are discussing about a particular place in the Atlantic Ocean near the United States where ships and planes have been vanishing without a trace. Yes, of course, it's the most mysterious, the Bermuda Triangle. Mystery means something that is difficult or impossible to understand or explain. In Kannada, we call Nigooda. The Bermuda Triangle is not a story, it's belong to the literary type, an essay. An essay is a short piece of writing on a particular subject to increase understanding and to give information. The essay has the introduction, body and conclusion. ಎಸ್ಸೇನಲ್ಲಿ 3 ವಿಭಾಗ ಇರುತ್ತೆ. ಫಸ್ಟ್ ಇಂಟ್ರಡಕ್ಷನ್ ಇರುತ್ತೆ, ಮತ್ತು ಅದ್ರ ಬಗ್ಗೆ ಬಾಡಿನಲ್ಲಿ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಅದ್ರ ಬಗ್ಗೆ ಒಪಿನಿಯನ್ ಅಥವಾ ತೀರ್ಮಾನ ಇರುತ್ತೆ. ಆ ಥರ ರೈಟಿಂಗ್ನ ಎಸ್ಸೇ ಅಂತ ಕರಿತೀವಿ. ಕನ್ನಡದಲ್ಲಿ ಎಸ್ಸೇಗೆ ಪ್ರಬಂಧ ಅಂತ ಕರಿತೀವಿ. Prior to the lesson, let's discuss the new words with meanings. Radar. Radio detecting and ranging. It is a system of finding out where planes, ships, etc. are and in what direction they are moving. ರೇಡಾರ್ ಸಿಸ್ಟಮಲ್ಲಿ ಪ್ಲೇನ್ ಅಥವಾ ಶಿಪ್ ಯಾವ ಕಡೆ ಮೂವ್ ಆಗ್ತಾ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಒನ್, ಕ್ರ್ಯೂ. ದ ಪೀಪಲ್ ವರ್ಕಿಂಗ್ ಆನ್ ಅ ಶಿಪ್ ಆರ್ ಅ ಪ್ಲೇನ್. ಪ್ಲೇನ್ ಮತ್ತು ಶಿಪ್ಪಲ್ಲಿ ವರ್ಕ್ ಮಾಡೋ ಪೀಪಲ್ ಇರ್ತಾರಲ್ಲ, ಅವರನ್ನೆಲ್ಲ ಕ್ರ್ಯೂ ಮೆಂಬರ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಕಾಯಿಂಡ್. ಇನ್ವೆಂಟೆಡ್ ಅ ನ್ಯೂ ಫ್ರೇಸ್. ಒಂದು ಹೊಸ ವರ್ಡನ್ನು ಕೊಡೋದು ಅಥವಾ ಇನ್ವೆಂಟ್ ಮಾಡೋದು. ಅ ಬೆಸ್ಟ್ ಸೆಲ್ಲರ್. ಅ ಬುಕ್ ಬಾಟ್ ಬೈ ಅ ಲಾರ್ಜ್ ನಂಬರ್ ಆಫ್ ಪೀಪಲ್. ಅಂದರೆ ತುಂಬ ಜನ ಆ ಬುಕ್ಕನ್ನು ಕೊಂಡ್ಕೊಂಡು ಓದ್ತಾರೆ. ಸ್ಟ್ರೆಚ್. ವಾಸ್ಟ್ ಏರಿಯಾ. ದೊಡ್ಡದಾದಂತಹ ಪ್ರದೇಶ. ವಿತೌಟ್ ಅ ಟ್ರೇಸ್. ವಿತ್ ನೋ ಸೈನ್ ಆರ್ ಕ್ಲೂ ಅಬೌಟ್ ವಾಟ್ ಕುಡ್ ಹ್ಯಾವ್ ಹ್ಯಾಪನ್ ಟು ದೆಮ್. ಅಂದರೆ ಅವ್ರಿಗೆ ಏನಾಯಿತು ಅಂತ ಏನೂ ಗೊತ್ತಾಗ್ದಲೇ, ಒಂದು ಚೂರು ಸಹ ಸುಳಿವನ್ನು ಬಿಡದಲೇ ಇರೋವಂಥದ್ದಕ್ಕೆ ವಿತೌಟ್ ಅ ಟ್ರೇಸ್ ಅಂತ ಹೇಳ್ತೀವಿ. ರೆಕಾರ್ಡಿಂಗ್ಸ್. ರೆಕಾರ್ಡೆಡ್ ವರ್ಡ್ಸ್ ಆರ್ ಮೆಸೇಜಸ್ ಲೆಫ್ಟ್ ಬೈ ಪೀಪಲ್ ಬಿಫೋರ್ ದೇ ಡಿಸಪಿಯರ್ಡ್. ಜನರು ಬರ್ಮುಡಾ ಟ್ರಯಾಂಗಲ್ ಏರಿಯಾನಲ್ಲಿ ಮಾಯ ಆಗೋದಕ್ಕೆ ಮುಂಚೆ ರೆಕಾರ್ಡ್ ಮಾಡಿರೋಂತಹ ಮೆಸೇಜಸ್ಸು. ಸೈಟೆಡ್. ಸೀನ್ ಬ್ರೀಫ್ಲಿ. ಸಮಥಿಂಗ್ ಅನ್ಯೂಶುವಲ್. ನಮಗೆ ಗೊತ್ತಿಲ್ಲದಲೇ ಇರೋ ವಸ್ತು ಕೇವಲ ಸ್ವಲ್ಪ ಹೊತ್ತುಗಳ ಕಾಲ ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಸೈಟೆಡ್ ಅಂತ ಕರಿತೀವಿ. ರೇಡಿಯೋ ಟ್ರಾನ್ಸ್ಮಿಷನ್. ಅ ಮೆಸೇಜ್ ಸೆಂಡ್ ಥ್ರೂ ದ ರೇಡಿಯೋ. ರೇಡಿಯೋ ಮೂಲಕ ಕಳಿಸೋ ಅಂಥ ಮೆಸೇಜ್ಗೆ ರೇಡಿಯೋ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾರೆ. ಫಸ್ಟ್ ಹ್ಯಾಂಡ್ ಅಕೌಂಟ್ಸ್. ಪೀಪಲ್ಸ್ ಓನ್ ಎಕ್ಸ್ಪೀರಿಯನ್ಸಸ್. ಯಾರು ಜನ ನೋಡಿರ್ತಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಅವ್ರ ಎಕ್ಸ್ಪೀರಿಯನ್ಸಸ್ನೆಲ್ಲ, ಅದನ್ನು ಫಸ್ಟ್ ಹ್ಯಾಂಡ್ ಅಕೌಂಟ್ಸ್ ಅಂತ ಕರಿತೀವಿ. BSAA. ಬ್ರಿಟಿಷ್ ಸೌತ್ ಅಮೇರಿಕನ್ ಏರ್ವೇಸ್. ಇಟ್ಸ್ ಅನ್ ಏರೋಪ್ಲೇನ್ ಕಂಪನಿ. ಡೆಸ್ಟಿನೇಷನ್. ದ ಪ್ಲೇಸ್ ವೇರ್ ದ ಏರ್ಕ್ರಾಫ್ಟ್ ವಾಸ್ ಸಪೋಸ್ ಟು ಗೋ. ದ ಏರ್ಕ್ರಾಫ್ಟು ತಲುಪಬೇಕಾದಂತಹ ಸ್ಥಳನ ಡೆಸ್ಟಿನೇಷನ್ ಅಂತ ಕರಿತೀವಿ. ಈವನ್ ದ ನೆಕ್ಸ್ಟ್ ವರ್ಡ್ ವಿಲ್ ಆಲ್ಸೋ ಗಿವ್ ದ ಸೇಮ್ ಮೀನಿಂಗ್. ಬೌಂಡ್ ಫಾರ್, ಗೋಯಿಂಗ್ ಟು. ರೇಡಿಯೋಡ್ ಇನ್. ಸೆಂಟ್ ಅ ಮೆಸೇಜ್ ಥ್ರೂ ದ ರೇಡಿಯೋ. ರೇಡಿಯೋ ಮೂಲಕ ಮೆಸೇಜನ್ನು ಕಳಿಸೋದಕ್ಕೆ ರೇಡಿಯೋಡ್ ಇನ್ ಅಂತ ಹೇಳ್ತೀವಿ. ವ್ರೆಕೇಜ್. ಪೀಸಸ್ ಆಫ್ ಶಿಪ್, ಪ್ಲೇನ್ ದಟ್ ರಿಮೇನ್ ಆಫ್ಟರ್ ಇಟ್ ಹ್ಯಾಸ್ ಬೀನ್ ಡೆಸ್ಟ್ರಾಯ್ಡ್ ಅಟ್ ಸಿ. ಸಮುದ್ರದಲ್ಲಿ ಪ್ಲೇನ್ ಅಥವಾ ಶಿಪ್ಪು ನಾಶ ಆದಮೇಲೆ ಉಳಿಯೋ ಅಂಥ ಪೀಸಸ್ನ ವ್ರೆಕೇಜ್ ಅಂತ ಕರಿತೀವಿ. Flight 19. It consisted of 5 US Navy aeroplanes that disappeared in the Bermuda Triangle area in 1945. It is one of the most famous incidents in the history of the Bermuda Triangle tragedies. Flight 19 ಅಲ್ಲಿ US ನೇವಿಯವ್ರದ್ದು 5 ಏರೋಪ್ಲೇನ್ಸ್ದು ಒಂದು ಗ್ರೂಪ್ ಇರುತ್ತೆ. ಅದು 1945 ಬರ್ಮುಡಾ ಟ್ರಯಾಂಗಲ್ ಏರಿಯಾನಲ್ಲಿ ಡಿಸಪಿಯರ್ ಆಗುತ್ತೆ, ಅಂದರೆ ಮಾಯ ಆಗಿಬಿಡತ್ತೆ. ಅದರೊಳಗಿದ್ದವರು, ಏರೋಪ್ಲೇನು ಏನಾಯಿತು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ. ಇದು ಬರ್ಮುಡಾ ಟ್ರಯಾಂಗಲ್ ಏರಿಯಾದಲ್ಲಿ ನಡೆದಿರುವಂತಹ ಒಂದು ದೊಡ್ಡ ದುರಂತ.
ಟ್ರ್ಯಾಜಿಡಿ ಅಂದರೆ ದುರಂತ. ಆಡ್, ಸ್ಟ್ರೇಂಜ್. ಆಡ್ ಅಂದರೆ ವಿಚಿತ್ರವಾದ, ಕಾಣಿಸೋದು, ವಿಚಿತ್ರವಾದ ಸಂಗತಿ. ನೆಕ್ಸ್ಟ್ ಒನ್ ಹಜಾರ್ಡಸ್, ರಿಸ್ಕಿ ಆ್ಯಂಡ್ ಅನ್ಸೇಫ್. ಯಾವುದು ಸುರಕ್ಷಿತವಾಗಿ ಇಲ್ದಲೇ ಇರೋದು, ಅಪಾಯವನ್ನು ತರುವಂಥದ್ದು ಅಂಥದಕ್ಕೆ ಹಜಾರ್ಡ್ಸ್ ಅಂತ ಹೇಳ್ತಾರೆ. ಎವಿಡೆನ್ಸ್, ಪ್ರೂಫ್ ಅಟ್ ದ ಸೈಟ್ ಆಫ್ ಟ್ರ್ಯಾಜಿಡಿ. ಎವಿಡೆನ್ಸ್ ಅಂದರೆ ಸಾಕ್ಷ್ಯ, ಅದು ದುರಂತ ನಡೆದಿರುವಂಥ ಜಾಗದಲ್ಲಿ ಸಿಗುವಂಥದ್ದು ಸಾಕ್ಷಿಗೆ ಎವಿಡೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಡೀಪನ್ಸ್ ದ ಮಿಸ್ಟ್ರಿ, ಮೇಕ್ಸ್ ಇಟ್ ಮೋರ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆರ್ ಎಕ್ಸ್ಪ್ಲೈನ್. ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಮಾಡುವಂಥದ್ದನ್ನು ಡೀಪನ್ಸ್ ದ ಮಿಸ್ಟ್ರಿ ಅಂತ ಹೇಳ್ತೀವಿ. ಟೊರ್ನಡೋಸ್, violent storms with very strong winds which move in a circle. ಟಾರ್ನಡೋಸ್ ಅಂದರೆ ಬಿರುಗಾಳಿ, ರೌಂಡ್ ಆಗಿ ತಿರುಗತ್ತಲ್ಲ, ಅದನ್ನು ಸುಂಟ್ರು ಗಾಳಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಒನ್ ವಾಟರ್ ಸ್ಪಾಟ್ಸ್, ಕಾಲಮ್ಸ್ ಆಫ್ ವಾಟರ್ ದಟ್ ಆರ್ ಪುಲ್ಡ್ ಅಪ್ ಫ್ರಮ್ ದ ಸೀ ಡ್ಯೂರಿಂಗ್ ಟಾರ್ನಡೋಸ್. ಬಿರುಗಾಳಿ ಅಥವಾ ಸುಂಟರಗಾಳಿ ಟೈಮಲ್ಲಿ ಸಮುದ್ರದಿಂದ ಅಥವಾ ಓಷನ್ನಿಂದ ದೊಡ್ಡ ದೊಡ್ಡ ಕಾಲಮ್ಸ್ ಆಫ್ ವಾಟರ್ಸು ಮೇಲೇಳತ್ತೆ, ದೊಡ್ಡ ದೊಡ್ಡ ಅಲೆಗಳು, ಅದನ್ನು ವಾಟರ್ ಸ್ಪಾಟ್ಸ್ ಅಂತ ಕರಿತೀವಿ. ಕೋ ಇನ್ಸಿಡೆನ್ಸ್, ವೆನ್ ಸ್ಟ್ರೇಂಜ್ ಇವೆಂಟ್ಸ್ ಅಕ್ಕರ್ಡ್ ಇನ್ ದ ಸೇಮ್ ಪ್ಲೇಸ್ ಆ್ಯಂಡ್ ದೇ ಕಾಂಟ್ ಬಿ ಎಕ್ಸ್ಪ್ಲೇನ್ಡ್. ಯಾವುದೇ ಆದ ಎರಡು ಇವೆಂಟ್ಸು ಒಂದೇ ಪ್ಲೇಸು ಒಂದೇ ಟೈಮಲ್ಲಿ ಆಗುತ್ತೆ, ಪ್ರಿಯೋರ್ ಎನಿ ಪ್ಲ್ಯಾನಿಂಗ್, ಏನು ಪ್ಲ್ಯಾನ್ ಮಾಡ್ಕೊಳ್ದಲೆ, ಬಟ್ ವಿ ಕಾಂಟ್ ಎಕ್ಸ್ಪ್ಲೈನ್ ದೆಮ್ ಹೌ ಇಟ್ ಹ್ಯಾಸ್ ಹ್ಯಾಪನ್ಡ್, ಅದನ್ನು ಕೋ ಇನ್ಸಿಡೆನ್ಸ್ ಅಂತ ಕರಿತೀವಿ. ಸೂಪರ್ ನ್ಯಾಚುರಲ್ ಫೋರ್ಸಸ್, ಪವರ್ಸ್ ದಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಸಚ್ ಆಸ್ ಮ್ಯಾಜಿಕ್. ಕೆಲವು ಫೋರ್ಸಸ್ಸು, ಪವರ್ಸು ವಿ ಕ್ಯಾನ್ ಸಿ ಆನ್ ಅರ್ತ್, ವಿ ಕ್ಯಾನ್ ಸಿ ಆ್ಯಂಡ್ ವಿ ಕ್ಯಾನ್ ಫೀಲ್ ಆಲ್ಸೋ, ಬಟ್ ವಿ ಕಾಂಟ್ ಎಕ್ಸ್ಪ್ಲೈನ್, ದಟ್ ಇಸ್ ಕಾಲ್ಡ್ ಸೂಪರ್ ನ್ಯಾಚುರಲ್ ಫೋರ್ಸಸ್. Let's read the lesson. The Bermuda Triangle. There is a spot in the Atlantic Ocean east of the United States where many strange incidents have been taking place for years now. Planes have disappeared from radar screens and ships have been found with no crew. Many small boats and aircrafts have gone missing. All these incidents have something in common. They are mysteries. They have not been solved. Area of danger began to be known by names like the Devil's Triangle and Hoodoo Sea until Vincent Gaddis, a journalist, coined the term the Bermuda Triangle in 1964. Later, Charles Bartlett used the name in his book, also called The Bermuda Triangle. The book was a bestseller. On a map, the Bermuda Triangle can be marked out as a rough triangle stretching from Miami to Puerto Rico, then to Bermuda and back to Miami. But the power of this mysterious stretch of ocean is felt beyond its boundaries. Many aircraft and ships have vanished without a trace in the Bermuda Triangle area, and only a few people have survived to share their terrifying experiences. Others have left recordings in the radio communication before disappearing in the same way. These recordings tell us about the compasses that went out of control, the strange fog which covered the sea and the sky, and the unidentified flying objects, UFOs, that were sighted. One of these occurred in 1980 when pilots Joe Torres and Joe Santos were flying back to Puerto Rico from the Dominican Republic. Their radio transmissions sometimes during the flight said that there was a UFO in their path. No one heard from them or saw them after that message. It seemed that the plane and its crew had simply vanished. There are also first-hand accounts from people like Captain Don Henry, which confirms such tragic happenings. Many mysteries of the Bermuda Triangle have remained unsolved. One morning in January 1948, a BSAA 204 airliner Star Tiger suddenly disappeared. It was less than 2 hours away from its destination, Bermuda.
A report on this incident concluded the disappearance of Star Tiger must remain an unsolved mystery. Almost a year later, on 17 January 1949, another airliner, Star Aerial, bound for Jamaica, took off from Bermuda. It was never heard of again. A few days earlier, a DC 3 airliner had approached Miami International Airport with 31 passengers and crew on board. The pilot radioed in that he was only 8 kilometers away. That was the last that was ever heard or seen of the plane. The region in which it disappeared had shallow seas, but the wreckage was not found. There was nothing. It was as if there had been no plane and no crew. Such unexplained disappearances have been making people take notice of this mysterious section of the ocean. In 1952, the journalist George Sand wrote an article about the disappearance of Flight 19 and other odd incidents in the October issue of the magazine called Fate. He described the region as the watery triangle surrounded roughly by Florida, Bermuda, and Puerto Rico. Then again on 3rd February 1963, the SS Marine Sulphur Queen mysteriously disappeared off the south coast of Florida. Neither the ship nor her 39 crew members were ever found. Many search and rescue attempts have been made by the Coast Guards of Bermuda Triangle area, but none of them has revealed any trace of an accident. The environment of the mid Atlantic area is hazardous in some accident causing way. The ocean has fast running currents which can carry wreckage far away from a crash site. Avengers are very heavy planes. If the five Avengers on Flight 19 had crashed, then there was a very little chance of finding parts floating. But the aircraft themselves should have been found, but they were not. Not finding evidence is quite unusual for plane crashes or shipwrecks at sea, and that only deepens the mystery. The US Coast Guard believes that harsh natural conditions, human mistakes, and mechanical failure are the reasons for the disasters. This zone experiences sudden storms and tornadoes, also called waterspouts, which can kill. But a final answer has not yet been found. Until now, more than 100 planes and countless boats have gone missing in the Bermuda Triangle. Is this only a coincidence? Or is it because of the place is cursed by supernatural forces? Perhaps we will never know. Let's meet you with the summary of this lesson very soon. Thank you, children.